ವೀಕ್ಷಕರೇ ನಮಸ್ಕಾರ. ಕನ್ನಡಿಗರು ಕೊಟ್ಟಂತ ಒಂದೇ ಒಂದು ಹಿಟಿಗೆ ಕಮಲ್ ಹಾಸನ್ ಈಗ ಮೈಯೆಲ್ಲ ಪರ್ಚಿಕೊಳ್ಳುವಂತಾಗಿದೆ. ಮೈ ಒಳಗೆ ಉರಿ ಬಿದ್ದಿದೆ. ಹಂತ ಹೊಡೆತವನ್ನೇ ಕನ್ನಡಿಗರು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅಸಂಬದ್ಧ ಹೇಳಿಕೆ ನೀಡಿ ಉದ್ದಟತನ ಮೆರೆದಿದ್ದ, ಕ್ಷಮೆ ಕೇಳಲು ನಿರಾಕರಿಸಿದ್ದ ಮತ್ತು ಅಸಂಬದ್ಧ ಹೇಳಿಕೆಗೆ ಅಂಟಿಕೊಂಡಿದ್ದ ತಮಿಳು ನಟ ಕಮಲ್ ಹಾಸನ್ಗೆ ಕನ್ನಡಿಗರು ಕೊಟ್ಟಂತ ಒಂದೇ ಒಂದು ಹೊಡೆತಕ್ಕೆ ಈಗ ಮುಟ್ಟಿ ನೋಡಿಕೊಳ್ಳುವಂತ ಆಗಿದೆ. ಯಾಕಪ್ಪ ಕನ್ನಡಿಗರ ವಿಷಯದಲ್ಲಿ, ಕನ್ನಡದ ವಿಷಯದಲ್ಲಿ ಈ ತರ ಮಾತನಾಡಿದೆ ಅಂತ ನೆನಪಿಸಿಕೊಳ್ಳಬೇಕಾಗಿದೆ, ಮರುಗಬೇಕಾಗಿದೆ, ಪಶ್ಚಾತ್ತಾಪ ಪಡಬೇಕಾಗಿದೆ. ಅಂತ ಹೊಡೆತವನ್ನು ಕನ್ನಡಿಗರು ಕೊಟ್ಟಿದ್ದಾರೆ. ಅದರಲ್ಲಿ ಉದ್ದಟತನ ಮೆರೆದಿದ್ದ, ಕ್ಷಮೆ ಕೇಳಲು ಕ್ಷಮೆ ಕೇಳುವುದಿಲ್ಲ ಅಂತ ಮಂಡುವಾದ ಹಿಡಿದಂತ ಕಮಲ್ ಹಾಸನ್ಗೆ ಬಲವಾದ ಸರಿಯಾದ ಹೊಡೆತವನ್ನೇ ಬಿದ್ದಿದೆ ಅಂತ ಹೇಳಬಹುದು. ವೀಕ್ಷಕರೇ, ಹಾಗಾದ್ರೆ ನಿನ್ನೆಯಷ್ಟೇ ದೇಶಾದ್ಯಂತ ಬಿಡುಗಡೆಯಾದ ಥಗ್ ಲೈಫ್ ಚಿತ್ರಕ್ಕೆ ಕರ್ನಾಟಕದಲ್ಲಿ ಬಾಗಿಲು ತೆರೆದಿಲ್ಲ, ಕರ್ನಾಟಕದಲ್ಲಿ ಬಿಡುಗಡೆನೇ ಆಗಿಲ್ಲ. ಹೀಗಾಗಿ ಕಮಲ್ ಹಾಸನ್ ಈ ಚಿತ್ರಕ್ಕೆ ನೀರಸ ಪ್ರದರ್ಶನ ತಮಿಳುನಾಡಿನಲ್ಲಿ ವ್ಯಕ್ತವಾಗಿದೆ. ಅಷ್ಟೇ ಅಲ್ಲ, ಥಗ್ ಲೈಫ್ ಕರ್ನಾಟಕದಲ್ಲಿ ಬಿಡುಗಡೆ ಆಗದಿರುವುದರಿಂದ ಸುಮಾರು 40ರಿಂದ 55 ಕೋಟಿಗೂ ಹೆಚ್ಚು ಈ ಚಿತ್ರ ನಷ್ಟವನ್ನು ಅನುಭವಿಸಿದೆ. ಕರ್ನಾಟಕದಲ್ಲಿ ಈ ಚಿತ್ರ ಅಂದ್ರೆ ಥಗ್ ಲೈಫ್ ಬಿಡುಗಡೆ ಆಗದಿರುವುದಕ್ಕೆ ಹೈಕೋರ್ಟ್ ಅವಕಾಶ ನೀಡದಿರುವುದರಿಂದ ಈ ಚಿತ್ರತಂಡಕ್ಕೆ 40ರಿಂದ 50 ಕೋಟಿಗೂ ಹೆಚ್ಚು ನಷ್ಟವಾಗಿದೆ. ನಿನ್ನೆಯಷ್ಟೇ ಕಮಲ್ ಹಾಸನ್ ಹಾಗೂ ಮಣಿರತ್ನ ನಿರ್ದೇಶನದ ಸುಮಾರು 3 ದಶಕಗಳ ಬಳಿಕ ಈ ಜೋಡಿ ಚಿತ್ರಕ್ಕೆ ಕೈಯಾಗಿತ್ತು. ಈ ಜೋಡಿ ಚಿತ್ರ ನಿರ್ಮಿಸಿತ್ತು. ಹೀಗಾಗಿ ನಿನ್ನೆಯಷ್ಟೇ ಈ ಚಿತ್ರ ದೇಶಾದ್ಯಂತ ಪ್ಯಾನ್ ಇಂಡಿಯಾ ರಿಲೀಸ್ ಆಗಿತ್ತು. ಅದು ಕರ್ನಾಟಕ ಹೊರತುಪಡಿಸಿ ರಿಲೀಸ್ ಆಗಿತ್ತು. ಆದರೆ ಬಹುತೇಕ ಕಡೆ ಕಮಲ್ ಹಾಸನ್ ಅಭಿನಯದ ಈ ಚಿತ್ರಕ್ಕೆ ಉತ್ತಮ ರೆಸ್ಪಾನ್ಸ್ ಬಂದಿಲ್ಲ. ಇನ್ನು ವಿಶೇಷ ಏನಪ್ಪಾ ಅಂದ್ರೆ, ತಮಿಳುನಾಡಿನಲ್ಲೇ ಈ ಚಿತ್ರಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿಲ್ಲ. ಅದರಲ್ಲೂ ವಿಶೇಷವಾಗಿ ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅಂತ ಹೇಳಿಕೆ ನೀಡಿ ವಿವಾದ ಹುಟ್ಟಿ ಹಾಕಿದ್ದ, ಕನ್ನಡಿಗರ ಸ್ವಾಭಿಮಾನವನ್ನು ಕೆಣಕಿದ್ದ, ಕ್ಷಮೆ ಕೇಳಲು ನಿರಾಕರಿಸಿದ್ದ, ಉದ್ದಟತನ ಮೆರೆದಿದ್ದ ಮತ್ತು ಅಸಂಬದ್ಧ ಹೇಳಿಕೆಗೆ ಅಂಟಿಕೊಂಡಿದ್ದಂತಹ ಕಮಲ್ ಹಾಸನ್ಗೆ ಮತ್ತು ಕಮಲ್ ಹಾಸನ್ ಚಿತ್ರತಂಡಕ್ಕೆ ಕನ್ನಡಿಗರು ನೀಡಿದಂತಹ ಹೊಡೆತ ಮೈಯೆಲ್ಲ ಪರಚಿಕೊಳ್ಳುವಂತಾಗಿದೆ. ಕರ್ನಾಟಕದಲ್ಲಿ ರಿಲೀಸ್ ಆಗದೇ ಇರುವುದರಿಂದ ಈ ಚಿತ್ರತಂಡಕ್ಕೆ ಸುಮಾರು 40ರಿಂದ 50 ಕೋಟಿ ನಷ್ಟವಾಗಿದೆ. ಅದು ಮೊದಲನೇ ದಿನವೇ ನಷ್ಟವಾಗಿದೆ ಅಂತ ಮಾರ್ಕೆಟ್ ತಜ್ಞರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಕೊನೆಗಳಿಗೆವರೆಗೂ ಕೂಡ ಕಮಲ್ ಹಾಸನ್ ಕರ್ನಾಟಕದಲ್ಲಿ ಚಿತ್ರ ಬಿಡುಗಡೆ ಮಾಡುವುದಕ್ಕೆ ಒಂದು ದೊಡ್ಡ ಮಟ್ಟದ ಪ್ರಯತ್ನ ಮಾಡಿದ್ರು, ಹೈಕೋರ್ಟ್ಗೆ ಹೋಗಿದ್ರು. ಆದರೆ ಹೈಕೋರ್ಟ್ ಕೂಡ ಕನ್ನಡಿಗರ ಕ್ಷಮೆ ಕೇಳಿ ಅರ್ಜಿಯನ್ನು ಪರಿಗಣಿಸುತ್ತೇವೆ ಅಂತ ಚಾಟಿ ಹೇಟಿ ನೀಡಿತ್ತು. ಆದರೂ ಕೂಡ ಮಂಡುವಾದ ಮುಂದುವರಿಸಿರ್ತಕ್ಕಂಥ, ಅಹಮಿಕೆಯನ್ನೇ ಮೈಯೆಲ್ಲ ತುಂಬಿಕೊಂಡಿರ್ತಕ್ಕಂಥ ಕಮಲ್ ಹಾಸನ್ ಇದಕ್ಕೆ ಸೊಪ್ಪು ಹಾಕಿರಲಿಲ್ಲ. ಹೀಗಾಗಿ ಹೈಕೋರ್ಟ್ ಕಮಲ್ ಹಾಸನ್ ಅಭಿನಯದ ಥಗ್ ಲೈಫ್ ಚಿತ್ರ ರಿಲೀಸ್ಗೆ ಅವಕಾಶ ಕೊಟ್ಟಿರಲಿಲ್ಲ. ಹೀಗಾಗಿ ಕರ್ನಾಟಕದ ಪ್ರೇಕ್ಷಕರು ಕೂಡ ಒಂದು ನಿರಾಶೆ ಅನುಭವಿಸಿದ್ದಾರೆ. ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಸುಮಾರು 40ರಿಂದ 50 ಕೋಟಿ ರೂಪಾಯಿ ಈ ಫಿಲಂಗೆ ನಷ್ಟವಾಗಿದೆ ಅಂತ ಮಾರುಕಟ್ಟೆ ತಜ್ಞರು ಕೂಡ ಹೇಳ್ತಿದ್ದಾರೆ. ಯಾಕಂದ್ರೆ ಈ ಹಿಂದೆ ಪುಷ್ಪ 2, ಬಾಹುಬಲಿ ಸೇರಿ ಬಹುತೇಕ ತಮಿಳು ಮತ್ತು ತೆಲುಗು ಚಿತ್ರಗಳು ಬಹುದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ರಿಲೀಸ್ ಆಗಿದ್ವು ಮತ್ತು ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಟ್ಟಿದ್ದು. ಪುಷ್ಪ ಹಾಗೂ ಬಾಹುಬಲಿಗೆ 50ರಿಂದ 70 ಕೋಟಿ ರೂಪಾಯಿ ಗಳಿಕೆಯನ್ನು ಕರ್ನಾಟಕದಲ್ಲೇ ಮಾಡಿದ್ವು. ಆದರೆ ಉದ್ದಟತನ ಮೆರೆದಂತಹ, ದಿಮಾಕಿನಿಂದ ಮಾತನಾಡಿದಂಥ ಕಮಲ್ ಹಾಸನ್ ಕನ್ನಡ ತಮಿಳಿನಿಂದ ಹುಟ್ಟಿದ್ದು ಅಂತ ಹೇಳಿಕೆ ನೀಡುವ ಮೂಲಕ, ಉದ್ದಟತನ ಮುಂದುವರಿಸುವ ಮೂಲಕ ಕ್ಷಮೆ ಕೇಳುವುದಿಲ್ಲ ಎಂಬ ಮಂಡುವಾದ ಮುಂದುವರಿಸಿದ್ದರಿಂದ ತನ್ನ ಕಾಲ ಮೇಲೆ ತಾನೇ ಕಲ್ಲಾಕಿಕೊಂಡಿದ್ದಾರೆ ಕಮಲ್ ಹಾಸನ್. ಹೀಗಾಗಿ ಕರ್ನಾಟಕದಲ್ಲಿ ಚಿತ್ರ ಬಿಡುಗಡೆಯಾಗಿಲ್ಲ. ಇಡೀ ದೇಶದಾದ್ಯಂತ ಈ ಚಿತ್ರ ಬಿಡುಗಡೆ ಆದರೂ ಕೂಡ ಕರ್ನಾಟಕದಲ್ಲೇ ಆಗಿಲ್ಲ. ಹೀಗಾಗಿ ಕರ್ನಾಟಕದಲ್ಲಿ ಸುಮಾರು 40ರಿಂದ 50 ಕೋಟಿ ರೂಪಾಯಿ ಥಗ್ ಲೈಫ್ ಚಿತ್ರಕ್ಕೆ ನಷ್ಟವಾಗಿದೆ ಎಂಬ ವಿಶ್ಲೇಷಣೆಯನ್ನು ಮಾರುಕಟ್ಟೆ ತಜ್ಞರು ನೀಡಿದ್ದಾರೆ. ಒಟ್ಟಾರೆಯಾಗಿ ಕನ್ನಡಿಗರ ಸ್ವಾಭಿಮಾನವನ್ನು ಕೆಣಕಿರ್ತಕ್ಕಂಥ ಕಮಲ್ ಹಾಸನ್ ಅವರು ಇದುವರೆಗೂ ಕೂಡ ಕ್ಷಮೆ ಕೇಳಲ್ಲ. ಇದು ಮಂಡುವಾದ ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಕೂಡ ಕನ್ನಡಿಗರು ಒಂದು ಒಳ್ಳೆಯ ಪಾಠವನ್ನೇ ಕಲಿಸಲಿದ್ದಾರೆ ಮತ್ತು ಎಲ್ಲಿವರೆಗೂ ಕ್ಷಮೆ ಕೇಳುವುದಿಲ್ಲವೋ ಅಲ್ಲಿವರೆಗೆ ಕರ್ನಾಟಕದಲ್ಲಿ ಥಗ್ ಲೈಫ್ ಚಿತ್ರ ರಿಲೀಸ್ಗೆ ಅವಕಾಶವಿಲ್ಲ ಎಂಬ ಸಂದೇಶವನ್ನು ಕೂಡ ಈಗಾಗಲೇ ಹೈಕೋರ್ಟ್ ನೀಡಿದೆ. ಒಂದು ಪ್ರಬುದ್ಧ ನಟ, ಬುದ್ಧಿವಂತ ನಟ ಅಂತ ಅನಿಸಿಕೊಂಡಿದ್ದ ಕಮಲ್ ಹಾಸನ್ ಅವರು ತಾವೇ ಮಾಡಿದ ಎಡವಟ್ಟಿನಿಂದಾಗಿ
ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಹಾಕಿಕೊಂಡಿರುವುದು ದುರಂತದ ವಿಷಯ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.